ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದ್ರ ರಿವ್ಯೂ ನಾನು ಕೊಟ್ಟಿದ್ದೆ. ನಾನು ಇದೇ ಮಿಷನ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ನಿಮಗೆ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಎರಡೂ ಕೂಡ ಇರುತ್ತೆ. ಹಂಗಾಗಿ ಬನ್ನಿ ಇವಾಗ ಯಾವ ರೀತಿ ನಾನು ಕಟ್ಟಿಂಗ್ ಮಾಡಿಕೊಂಡು ಯಾವ ರೀತಿ ಮಿಷನ್ನ ಯೂಸ್ ಮಾಡಿಕೊಂಡು ನಾನು ಡಿಸೈನ್ನ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಇವಾಗ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ನಿನ್ನೆ ಫ್ರಂಟ್ ಪಾರ್ಟ್ದು ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ಕೊಟ್ಟಿದ್ದೆ. ಫ್ರಂಟ್ ಪಾರ್ಟ್ದು ಇನ್ನೂ ತೋರಿಸಿಲ್ಲ. ನೋಡೋಣ, ಆದರೆ ತೋರಿಸ್ತೀನಿ, ಇಲ್ಲಾಂದರೆ ತೋರಿಸಲ್ಲ. ತುಂಬ ವೀಡಿಯೋಸ್ನಲ್ಲಿ ತೋರಿಸ್ಬಿಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ಬ್ಲೌಸ್ ಲೆಂತು 11.5 ಇಂಚ್. ನಾನು ಬ್ಲೌಸ್ದು ಲೆಂತ್ ಬಂದುಬಿಟ್ಟು 16.5 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಡೀಪ್ ಲೆಂತ್ ಬಂದುಬಿಟ್ಟು 11.5 ಇಂಚ್ ತೊಗೊಂಡಿದ್ದೀನಿ. 2.25 ಇಂಚ್ ಅಗಲ ತೊಗೊಂಡಿದ್ದೀನಿ. 2.25 ಇಂಚು ಅವ್ರದ್ದು ಅಗಲ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ನಾನು 2.25 ಇಂಚ್ ಅಷ್ಟೇ ತೊಗೊಂಡಿದ್ದೀನಿ. ನಾನು ಮಾಮೂಲಿ ತೊಗೊಳ್ಳೋದು ಎಲ್ಲರಿಗೂ 2.5, ಯಾಕೆಂದರೆ ಇವ್ರು ಸ್ವಲ್ಪ ದಪ್ಪ ಇದ್ದಾರೆ. ಹಂಗಾಗಿ ನಾನು ಇವಾಗ ಏನು ನಾನು ಮಾರ್ಕ್ ಹಾಕೋತಾ ಇದ್ದೀನಿ ಶೇಪು, ಆ ಶೇಪ್ನ ನಾನು ಇವತ್ತು ಕೊಡೋದು. ಒಂಥರ ಬ್ರಾಡು ವಿ ಅಂದರೆ ಇದು ಯೂನು ಬರಲ್ಲ, ವಿನೂ ಬರಲ್ಲ, ಯು ಅಂತ ಹೇಳ್ಬೋದು, ಬಟ್ ಶಾರ್ಪ್ ಆಗುತ್ತೆ. ಹಂಗಾಗಿ ನಾನು ನಿಮಗೆ ಇನ್ನೊಂದು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾದರೆ ಸ್ವಲ್ಪ ಇಲ್ಲೂ ಕೂಡ ನೀವು ಡೀಪ್ನ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನಾನೀಗ ಇಲ್ಲೇನು ಡಾರ್ಕಾಗಿ ಡ್ರಾ ಮಾಡ್ತೀನಲ್ಲ, ಅದು ನನ್ನ ಮೆಜರ್ಮೆಂಟು ಡ್ರಾ ಇದು. ಇವಾಗ ಗೊತ್ತಾಗ್ತಾ ಇದೆ ಅಲ್ವ ನಿಮಗೆ, ಸ್ವಲ್ಪ ಡಾರ್ಕಾಗೆ ಮಾಡ್ತಾಯಿದ್ದೀನಿ ಇದು. ಬಟ್ಟು ಸ್ಟಿಚಿಂಗ್ ಮಾಡಿದಾಗ ಕಾಣಿಸುತ್ತೆ, ಬಟ್ ಆದರೂ ನಾನು ವೀಡಿಯೋಗೋಸ್ಕರ ಸ್ವಲ್ಪ ಡಾರ್ಕ್ ಇದು ಮಾರ್ಕರ್ನ ಯೂಸ್ ಮಾಡಿದ್ದೀನಿ. ಈಗ ತೋರಿಸಿದ್ದೀನಲ್ಲ, ಕಟ್ ಮಾಡಿದ್ನಲ್ಲ, ಈ ಶೇಪು ನಾನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ಟಿಂಗ್ ಆಯ್ತು ಇಷ್ಟೇ. ಸ್ಟಿಚಿಂಗ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಅದು ಶೇಪು ಅದೇ ಒಂಥರ ಇದೆ, ಬಟ್ ಆ ಶೇಪಿಗೆ ನಾನು ಇಲ್ಲಿ ಕಟ್ ಮಾಡಿಲ್ಲ. ಬಟ್ ಅವರಿದು ಬ್ಯಾಕಿಗೆ ಬೇಡ ಅಂತ ಹೇಳಿದರು. ಬಟ್ ನನಗೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನನಗೆ ಈ ಥರ ತೊಗೊಳ್ಳೇಬೇಕಾಯಿತು. ಹಾಗಾಗಿ ಅವರಿಗೆ ಹೇಳಿದ್ದೀನಿ ಈ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂತ. ನೋಡಿ, ನಾನು ಕರೆಕ್ಟಾಗಿ ಅದು ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ದೀನಲ್ಲ, ಅಪ್ ಆ್ಯಂಡ್ ಡೌನ್ ಇದೆ ಅಂತ, ಅದನ್ನೇ ನಾನು ಕಟ್ ಮಾಡ್ದೇ ಹಂಗೆ ಮಾಡ್ತಾಯಿದ್ದೆ. ಇವಾಗ ಕಟ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೋತೀನಿ. ನೋಡಿ, ಈ ಥರ ರೌಂಡ್ ನೆಕ್ ಕೊಟ್ಟಿದ್ರು. ಅವ್ರಿಗೆ ಡೀಪು ಕಡಿಮೆ ಆಗುತ್ತೆ, ಬಟ್ಟು ಅಷ್ಟೊಂದು ಇಷ್ಟಪಡಲಿಲ್ಲ ಅವರು. ಆ ಥರ ಬೇಡ ಅಂತ ನನಗೆ ಒಂದು ಪಿಕ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕ್ತೀನಿ ನೋಡಿ. ಇವಾಗ ಹಾಕಲ್ಲ, ಲಾಸ್ಟಿಗೆ ಫಿನಿಶಿಂಗ ತೋರಿಸ್ತೀನಲ್ವ, ಆ ಟೈಮಲ್ಲಿ ಅದನ್ನು ಕೂಡ ಹಾಕ್ತೀನಿ. ಅದು ಸೇಮ್ ಕ್ರೀಮ್ ಕಲರ್ ಲೈಟ್ ಪಿಂಕ್ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಇಟ್ಕೊಂಡು ನಾನು ಯಾವ ಕಡೆನೂ ಜಾಸ್ತಿ ಕಡಿಮೆ ಆಗಬಾರ್ದು, ಆ ಥರ ನಾನು ಸ್ಟಿಚಿಂಗ್ನ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನೀವು ಬಿಗಿನರ್ಸ್ಗಳಾಗಿದ್ದರೆ ಖಂಡಿತವಾಗ್ಲೂ ನೀವು ಒಂದು ಗುಂಡು ಪಿನ್ನು, ನಾನು ಇವತ್ತು ಸ್ಲೀವ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ, ಅಥವಾ ಎಮ್ಮಿಂಗ್ ನೀಡಲ್ವ ಅಥವಾ ಸೇಫ್ಟಿ ಪಿನ್ನು ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ನೀವು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗಿಗೆ ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನೇನು ಆ ಥರ ನೀಡಲ್ಲೇನೋ ಹಾಕೊಳ್ಳೋಕ್ಕೆ ಹೋಗಲ್ಲ. ನನ್ನ ಸ್ಲೀವ್ಸಿಗೂ ಅಷ್ಟೇ ನಿಮಗೋಸ್ಕರನೇ ಅದು ಹಾಕಿ ತೋರಿಸಿದ್ದು ನಿನ್ನೆ ವಿಡಿಯೋದಲ್ಲಿ. ಇವತ್ತು ನಾನು ನಿಮಗೆ ಈ ಸ್ಟಿಚಿಂಗಲ್ಲಿ ನಾನೇನು ಹಾಕೋಕ್ಕೆ ಹೋಗಿಲ್ಲ. ಮತ್ತು ಇವಾಗ ನೋಡಿ, ಕಿನಾರಿ ಥರನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಲೈನಿಂಗು ಮೇಲೆ ಕಿನಾರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಈ ಥರ ಎಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ನಾನು ನೆನ್ನೆ ಸ್ಲೀವ್ಸು ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಲ್ಲ, ಅದ್ರ ಫುಲ್ಲು ಫಿನಿಶಿಂಗ್ ಇವತ್ತೇ ತೋರಿಸ್ತೀನಿ, ನೀವು ಮಿಸ್ ಮಾಡದೇ ಇರೋ ಥರ ನೋಡಿ, ಓಕೆನಾ? ಆಮೇಲೆ ನೀವು ನಾನು ಕೆಲವೊಂದು ಮಧ್ಯದಲ್ಲಿ ಏನಾದರೂ ಟಿಪ್ಸ್ ಹೇಳಿರ್ತೀನಿ, ಅದನ್ನು ನೀವು ಸ್ಕಿಪ್ ಮಾಡಿ ಎಳೆದು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇವಾಗ ನೋಡಿ, ನಾನು ಯಾವ ಶೇಪ್ನ ತೆಗ್ದಿದ್ದೀನಿ ಆ ಶೇಪಿಗೆ ಕರೆಕ್ಟಾಗಿ ನೀವು ಎರಡು ಅಂದರೆ ಇದು ಈ ಥರ ಕಿನಾರಿ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೀಟಾಗಿ. ಅದೇ ಮಡಿಸ್ಕೊಳ್ತಾ ಇರುತ್ತೆ, ನೀವು ನೀಟಾಗಿ ಸ್ಟಿಚ್ ಆಗ್ತಾ ಹೋದಂಗೆ ಅದೇ ನೀಟಾಗಿ ಬರ್ತಾ ಹೋಗುತ್ತೆ. ಅದೇ ಶೇಪಿಗೆ ನಾವು ಯಾವ ಶೇಪ್ನ ತೊಗೊಂಡಿದ್ದೀವಿ ಆ ಶೇಪು ನೀವು ಶೇಪ್ ಹಾಕುವಾಗ ತುಂಬ ನೀಟಾಗಿ ಹಾಕಬೇಕು ಶೇಪ್ನ. ಇಲ್ಲ ಅಂತಂದರೆ ನೀವು ಯಾವ ಥರ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರು ನಿಮ್ಗೆ ಸ್ಟಿಚಿಂಗು ಆ ಕಡೆ ಈ ಕಡೆ ಅಂತಲೇ ಬರುತ್ತೆ.
ಹಾಗಾಗಿ ನಾನು ಇದಕ್ಕೆ ಫಸ್ಟು ಪರ್ಲು ಬೀಡ್ಸ್ನ ನಾನು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದಷ್ಟು ನನಗೆ ಥರ ಚೆನ್ನಾಗಿ ಅನ್ನಿಸ್ಲಿಲ್ಲ. ಅದನ್ನು ಕೂಡ ಮುಂದೆ ತೋರಿಸಿದ್ದೀನಿ ನೋಡಿ. ಅದನ್ನು ನಾನು ಸ್ಲೀವ್ಸಿಗೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಆ ಮಿಷನ್ನಿಂದ ಬೀಡ್ಸ್ ಹಾಕಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್, ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಅಂಗಡಿಗೆ ಬಂದಿರೋರೆಲ್ಲ ಬ್ಲೌಸ್ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸು ಕೂಡ. ನಿಮಗೆ ಏನಾದರೂ ನನ್ನ ಹತ್ರ ಸ್ಟಿಚಿಂಗ್ ಮಾಡಿಸ್ಬೇಕು ಅನ್ನಂಗಿದ್ರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ನಿಮಗೆ ಆ ಥರದೊಂದು ವೀಡಿಯೋಸ್ನ ನಾನು ಮಾಡ್ತೀನಿ. ಅದಕ್ಕೂ ವೆಯ್ಟ್ ಮಾಡ್ತಾಯಿರಿ. ಖಂಡಿತವಾಗ್ಲೂ ಏನು ಇದು ಸ್ಟಿಚಿಂಗ್ ಮಾಡಿಸೋದು ಅಂತ ಅಂದ್ರಲ್ಲ ಅಂತ ಡೀಟೇಲಾಗಿ ಒಂದು ವೀಡಿಯೋನ ನಾನು ನಾಳೆ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಆ ವಿಡಿಯೋ ನಿಮಗೆ ಬರುತ್ತೆ. ಹಂಗಾಗಿ ಇವಾಗ ನೋಡಿ ನಾನು ಔಟ್ಲೈನ್ ಫುಲ್ಲು ಫಿನಿಶಿಂಗ್ನ ಮಾಡ್ಕೋತಾ ಇದ್ದೀನಿ. ನೀವು ನೀಟಾಗಿ ಈ ಥರ ಎಡ್ಜಿಗೆ ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋದನ್ನ ನೀವು ನೀಟಾಗಿ ಟ್ರಿಮ್ನ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನು ಎಕ್ಸ್ಟ್ರಾ ಬಂದಿರೋದನ್ನ ನೀಟಾಗಿ ಟ್ರಿಮ್ನ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆ ಕೂಡ ಈಗ ಎಲ್ಲಿ ಎಕ್ಸ್ಟ್ರಾ ಬಂದಿದೆ ಬಟ್ಟೆ ಅದು ಎಕ್ಸ್ಟ್ರಾ ಎಲ್ಲ ಕಟಿಂಗ್ನ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೂ ಕೂಡ ಆ ಥರ ಕಚ್ಚಾ ಬಿಟ್ಟು ನೀವು ಸೈಡಲ್ಲಾದರೂ ಅಷ್ಟೇ, ಫಿನಿಶಿಂಗ್ ಆದಮೇಲೂ ಕೂಡ ಅಷ್ಟೇ, ಎಲ್ಲಾದ್ರಲ್ಲೂ ನೀವು ನೀಟಾಗಿರಬೇಕು ಫಿನಿಶಿಂಗು. ನಿಮಗೆ ಗೊತ್ತಾಗುತ್ತೆ ನೋಡಿ, ನಾನು ಲಾಸ್ಟಿಗೆ ಬ್ಲೌಸ್ ತೋರಿಸಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತ. ಇವಾಗ ನೋಡಿ ನಾನು ಕರೆಕ್ಟಾಗಿ ಆಲ್ಮೋಸ್ಟ್ ನಾನು ಯಾವ ಶೇಪಿಗೆ ಕಟ್ ಮಾಡ್ಕೊಂಡಿದ್ದೆ ಆ ಶೇಪಿಗೆ ಕರೆಕ್ಟಾಗಿ ಸ್ಟಿಚ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಕೆಳಗಡೆ ನಾನು ಫೋಲ್ಡಿಂಗ್ ಮಾಡೋಕ್ಕೆ ಸ್ವಲ್ಪ ಬಟ್ಟೆನ ಕೊಟ್ಕೊಳ್ಬೇಕು. ನೀವು ಎಮ್ಮಿಂಗ್ ಮಾಡೋಕ್ಕೆ ಕೊಟ್ಕೊತೀರಲ್ಲ ಆ ಥರ ಬಟ್ಟೆನ ಕೊಟ್ಕೋಬೇಕು. ನಾನು ಹಂಗಾಗಿ ಆ ಬಟ್ಟೆ ಸ್ವಲ್ಪ ಆ ಕಡೆ ಇತ್ತು, ಅದನ್ನು ತೊಗೊಂಬರೋಣ ಅಂತ ಕಡೆ ಹೋಗಿ ಇವಾಗ ನೋಡಿ ಅದೇ ಬಟ್ಟೆನ ನಾನು ಇಲ್ಲಿ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಇದ್ದರೆ ನೀವು ಈ ಥರ ಡಬಲ್ ಲೇಯರಲ್ಲಿ ಸ್ಟಿಚ್ನ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನೀವು ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಮಾರ್ಜಿನ್ ಬೇಕು ನೋಡ್ಕೋಬೇಕಾಗುತ್ತೆ. ನಿಮಗೆ ತುಂಬ ದೊಡ್ಡದಾಗಿದ್ದರೆ ಡಬಲ್ ಲೇಯರಲ್ಲಿ ಮಾಡಿ, ಸಿಂಗಲ್ ಆಗಿದ್ದರೆ ಈಗ ತೋರಿಸ್ಕೊಡ್ತಾ ಇದ್ದೀನಲ್ಲ ಬಟ್ಟೆ ಶಾರ್ಟೇಜ್ ಅನಿಸಿದ್ರೆ ನಿಮಗೆ ಈ ಥರ ನೀವು ಮಾಡ್ಬೋದು. ಹಂಗಾಗಿ ಇವಾಗ ನೋಡಿ ನಾನು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ನಾನು ಏನು 1/2 ಇಂಚ್ ಮಾರ್ಜಿನಿಗೆ ಬಿಟ್ಕೊಂಡಿದ್ದೀನಿ. ಆ ಮಾರ್ಜಿನಿಗೆ ನಾನು ತೊಗೊಂಡಿರುವಂಥ ಲೈನಿಂಗ್ ಪೀಸು ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇನು ಅಡ್ಡವಾಗಿ ಏನು ಕಟ್ ಮಾಡ್ಕೊಂಡಿಲ್ಲ. ಇಲ್ಲಿ ನಾನು ಯಾವುದೇ ರೀತಿಯಾದ ಪೈಪಿಂಗ್ ಏನು ಆ ಥರ ಕೊಡ್ತಾ ಇಲ್ವಲ್ಲ, ಶೇಪ್ಸ್ಗಳಿಗಾದರೆ ಈ ಥರ ಕೊಡಬೇಕಾಗುತ್ತೆ ಅಡ್ಡ ಪೀಸು. ಇದು ಮಾಮೂಲಿ ಫಿನಿಶಿಂಗಿಗೆ ಕೊಡ್ತಾ ಇರೋದಲ್ವ, ಹಂಗಾಗಿ ನಾನು ಇಲ್ಲಿ ಸ್ಟ್ರೇಟಾಗೆ ಕಟ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಬರೋದು. ಹಂಗಾಗಿ ಇವಾಗ ಸ್ಟಿಚ್ ಮಾಡಿಕೊಂಡು ಮತ್ತು ಇವಾಗ ಶೋಲ್ಡರ್ ಜಾಯಿನ್ನ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ನಾನು ಡಿಸೈನ್ನ ಮಾಡ್ತೀನಿ. ಇವಾಗ ನೋಡಿ ನಾನು ಇಲ್ಲಿ ಪರ್ಲ್ ಬೀಟ್ನ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಲ್ ಬೀಟ್ ಹಾಕಿ ನಿಮಗೆ ತೋರಿಸ್ದೆ ನಾನು. ಅದು ಪರ್ಲ್ ಬೀಟ್ ನನಗೆ ಯಾಕೋ ಚೆನ್ನಾಗಿ ಅನ್ನಿಸ್ಲಿಲ್ಲ, ಹಂಗಾಗಿ ನಾನು ಲೇಸ್ ಅದಕ್ಕೆ ಮ್ಯಾಚ್ ಆಗೋವಂಥ ಲೇಸ್ ಹಾಕಿದ್ದೀನಿ. ಅದನ್ನು ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ನೋಡಿ ಈ ಥರ ನೀವು ಬಟನ್ನ ಯೂಸ್ ಮಾಡೋದು. ನಾನು ಯಾವ ಥರ ಇದನ್ನು ತೋರಿಸೋ ಅವಶ್ಯಕತೆ ಏನಿರಲಿಲ್ಲ, ಬಟ್ ನಾನು ಯಾವ ಥರ ಯೂಸ್ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ನಿಮಗೆ ಗೊತ್ತಾಗಬೇಕಲ್ವ, ಹಂಗಾಗಿ ನಾನು ನಿಮಗೆ ತೋರಿಸ್ದೆ. ತುಂಬ ಬೇಗನೂ ಆಗುತ್ತೆ. ಕೆಳಗಡೆ ಸ್ಕ್ರೂ ಹಾಕಿರಲಿಲ್ಲ, ಅದಾಗಾಗಿ ಪಂಚಾಗಲಿಲ್ಲ. ಸಾರಿ ಫ್ರೆಂಡ್ಸ್, ಯಾಕೋ ಸ್ವಲ್ಪ ಗಂಟ್ಲೆಲ್ಲ ಕಡ್ತ ಥರ ಆಗ್ತಾಯಿದೆ, ಹಂಗಾಗಿ ಸ್ವಲ್ಪ ಕೆಮ್ಮು ಬರ್ತಾಯಿದೆ. ನೋಡಿ ಇವಾಗ ಇಲ್ಲಿ ತೋರಿಸಿದ್ನಲ್ಲ ಈ ಥರ ಪರ್ಲ್ ನೀವು ಹಾಕೊಳ್ಳೋಣ ಅಂತ ನಾನು ನೋಡಿದೆ, ಬಟ್ ನನಗೆ ಯಾಕೋ ಅದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಪರ್ಲು ಸ್ವಲ್ಪ ದಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಏನೋ ಗೊತ್ತಿಲ್ಲ. ಇದು ಪರ್ಲು ತುಂಬ ಸಣ್ಣ ಇತ್ತು, ಹಂಗಾಗಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು. ನನಗೆ ಸ್ವಲ್ಪ ಅದಕ್ಕೆ ನಾನು ರಿಮೂವ್ ಮಾಡಿಬಿಟ್ಟೆ ಅದನ್ನ. ನೀವು ನೆಟ್ ಕ್ಲಾತ್ ಮೇಲಾದರೆ ರಿಮೂವ್ ಮಾಡೋಕ್ಕಾಗಲ್ಲ, ನಾರ್ಮಲ್ ಕ್ಲಾತ್ ಮೇಲಾದರೆ ಇದು ರಿಮೂವ್ ಮಾಡ್ಬೋದು. ಬಟ್ ನಾನು ಅದೊಂಚೂರು ವೀಡಿಯೋ ನಾನು ನಿಮಗೆ ತೋರ್ಸೋದು ಮರೆತುಬಿಟ್ಟೆ ಫ್ರೆಂಡ್ಸ್. ನೋಡೋಣ ಯಾವಾಗಾದರೂ ಇನ್ನು ಮಾಡ್ತಾ ಇರ್ತೀನಲ್ವ ಈ ಮಿಷನಲ್ಲಿ, ಆವಾಗ ಯಾವ್ದಾದ್ರು ಒಂದು ರಿಮೂವ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ತೋರಿಸ್ತೆ, ಅದು ಸ್ವಲ್ಪ ಸ್ಕಿಡ್ಡ ಅಂದರೆ ರೌಂಡ್ ಶೇಪು ಇರುತ್ತಲ್ವ, ಅದು ಸ್ವಲ್ಪ ಹೋಗ್ತಾ ಇರುತ್ತೆ. ಆದಷ್ಟು ನೋಡಿ ಗ್ರಿಪ್ಪಾಗಿ ಇಟ್ಕೊಂಡು ಪಂಚನ್ನ ಮಾಡಿ ಆವಾಗ ಕರೆಕ್ಟಾಗಿ ಬರುತ್ತೆ. ಇವಾಗ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಎಲ್ಲ ಬೀಡ್ಸ್ನು ನೀವು ಪಂಚ್ ಮಾಡ್ಕೋಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿನ್ನೆ ನಿಮಗೆ ಒಂದು ಬ್ಲೌಸ್ನ ಕಟ್ಟಿಂಗ್ನ ತೋರಿಸಿದ್ನಲ್ಲ, ಇವತ್ತು ಅದು ಸ್ಟಿಚಿಂಗು ಬ್ಯಾಕ್
ಡಿಸೈನು ಮತ್ತು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಅದು ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಅವರು ನನಗೆ ಒಂದು ಪಿಕ್ ಕೊಟ್ಟಿದ್ದರು. ಸೇಮ್ ಇದೇ ಕಲರ್ದು ಒಂದು ಬೇಬಿ ಪಿಂಕು, ಇದೇ ಕಲರ್ದು ಒಂದು ಪಿಕ್ ಕೊಟ್ಟಿದ್ರು. ಆ ಪಿಕ್ಕು ನನ್ನ ಹತ್ರ ಇದೆ, ಅಂದರೆ ಫೋಟೋ ನನ್ನ ಹತ್ರ ಇದೆ, ಅದನ್ನು ಕೂಡ ಹಾಕ್ತೀನಿ. ಅದೇ ಥರ ಇದು ಬಂದಿದೆಯಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಶೇಪು ಸೇಮ್ ಅವರು ಏನು ಶೇಪ್ ಕೊಟ್ಟಿದ್ರು, ಸ್ವಲ್ಪ ಐರನ್ ಮಾಡಿಲ್ಲ, ಐರನ್ ಮಾಡಬೇಕು. ಬಟ್ ಬ್ಲೌಸ್ ಎಲ್ಲ ಫಿನಿಶ್ ಆಯಿತು. ಈ ನೆಕ್ಕೆ ಅವರು ಕೊಟ್ಟಿದ್ದರು. ಬಟ್ ಅವರು ಇಲ್ಲಿ ನಾನು ಅವ್ರದ್ದು ಡಿಸೈನ್ ಇದೆಯಲ್ವ, ಈ ಡಿಸೈನಿಗೆ ಮ್ಯಾಚ್ ಆಗೋ ಥರ ನಾನು ಇದು ಒಂದು ಗ್ರ್ಯಾಂಡ್ ಲೇಸ್ನ ಹಾಕಿದ್ದೀನಿ. ಬಟ್ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ, ಚಮಕಿ ಥರ ಇದೆ ಲೇಸು. ಈ ಥರ ನಾನು ಬ್ಯಾಕ್ ಡಿಸೈನ್ನ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಟ್ಯಾಗ್ ಇಟ್ಟಿದ್ದೀನಿ. ಟ್ಯಾಗಿಗೆ ನಾನು ಈ ಥರ ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋ ಥರ ಸ್ವಲ್ಪ ದೊಡ್ಡದಾಗಿ ಈ ಥರ ಟ್ಯಾಗ್ನ ಮಾಡಿದ್ದೀನಿ. ನಾನು ರೆಡಿ ಟ್ಯಾಗ್ ಯಾವುದು ಹಾಕೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಟ್ಯಾಗೇ ಮಾಡೋಕ್ಕಾಗಲ್ಲ ಅನ್ನೋದು ಕೆಲವೊಂದು ಫ್ಯಾಬ್ರಿಕ್ ಇರ್ತವೆ, ಆವಾಗ ನಾನು ಅದಕ್ಕೆ ರೆಡಿ ಟ್ಯಾಗ್ನ ಹಾಕ್ತೀನಿ. ಮತ್ತು ಸ್ಲೀವ್ಸ್ ನೋಡಿ, ಇವತ್ತು ಸ್ಲೀವ್ಸ್ದು ಕಟ್ಟಿಂಗ್ ಇವತ್ತು ಹಾಕಿದ್ದೀನಿ. ಇವತ್ತು ಅಂದರೆ ನಿನ್ನೆ ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ಇವತ್ತು ನಾನು ಅದಕ್ಕೆ ಯಾವ ಥರ ನಾನು ಡಿಸೈನ್ನ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಯಾವ ಥರ ಮಾಡಿದ್ದೀನಿ ಅಂತ. ನಾನು ಒಂದು ಸಲ ನಿಮಗೆ ಆ ಮಿಷಿನ್ ಬಗ್ಗೆ ತೋರಿಸಿದ್ದೆ ಅಲ್ವಾ, ಇಲ್ಲೇ ಇದೆ ನೋಡಿ ಆ ಮಿಷನ್ನು. ಈ ಮಿಷನ್ನ ಯೂಸ್ ಮಾಡಿಕೊಂಡು ನಾನು ಡಿಸೈನ್ ಮಾಡಿರೋವಂಥದ್ದು. ನಿಜವಾಗ್ಲೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಪ್ಲೈನಾಗಿ ಅವ್ರಿಗೆ ಇದು ಅವ್ರಿಗೆ ಗೊತ್ತಿಲ್ಲ ಈ ಥರ. ಅವರು ಬರೀ ನೆಟ್ ಕ್ಲಾತಲ್ಲಿ ಸ್ಲೀವ್ಸಿಗೆ ಹಾಕಿ ಅಂತ ಹೇಳಿದರು. ನಾನು ಇದು ಒಟ್ಟು ಚೆನ್ನಾಗಿ ಹೊಲ್ಕೊಡಿ ಅಂತ ಹೇಳಿದ್ರು ಅವರು. ಚೆನ್ನಾಗಿ ಕಾಣಿಸೋ ಥರ ಇದು ಅವ್ರಿಗೆ ಮದುವೆನಲ್ಲಿ ಗಿಫ್ಟ್ ಮಾಡಿರೋಂಥ ಸ್ಯಾರಿ, ಮದುವೆಗೆ ವೇರ್ ಮಾಡಬೇಕಂತೆ. ಯಾವ ಟೈಮಿಗೆ ವೇರ್ ಮಾಡ್ತಾರೆ ಗೊತ್ತಿಲ್ಲ. ನಾನು ನೆನ್ನೆನೇ ತೋರಿಸಿರೋ ಪ್ರಕಾರ ಸ್ಲೀವ್ಸ್ನಲ್ಲಿ ಈ ಥರ ಬಟ್ಟೆ ಮಾತ್ರ ಅಟ್ಯಾಚ್ ಮಾಡಿ ತೋರಿಸಿದ್ದೆ ಅಲ್ವಾ ನಾನು ನಿಮಗೆ. ಈಗ ನೋಡಿ, ಸ್ಲೀವ್ಸಿಗೆ ಮತ್ತು ಫುಲ್ ಸ್ಲೀವ್ಸಿಗೆಲ್ಲ ಈ ಥರ ಬುಟ್ಟ ಥರನೇ ನಾನು ಒಂದು ಪರ್ಲ್ ಬೀಟ್ನ ಹಾಕಿದ್ದೀನಿ. ಆ ಮಿಷನ್ನ ಯೂಸ್ ಮಾಡಿಕೊಂಡು ಬರೀ ಫ್ರಾಕು ಇವಕ್ಕೆ ಅಲ್ಲ ಫ್ರೆಂಡ್ಸ್, ನಾವು ಬ್ಲೌಸಿಗೂ ಕೂಡ ಯೂಸ್ನ ಮಾಡ್ಕೋಬೋದು ಅಂತ ನಾನಿವತ್ತು ಬ್ಲೌಸಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಬ್ಯಾಕ್ ತೋರಿಸಿದ್ನಲ್ವ, ಬ್ಯಾಕ್ ಅವ್ರು ಏನು ಪಿಕ್ಚರ್ ಕೊಟ್ಟಿದ್ರು ಸೇಮ್ ಅದೇ ಪಿಕ್ಚರ್ನ ನಾನು ಫಾಲೋನ ಮಾಡಿದ್ದೀನಿ. ನೋಡಿ, ಇದು ಎರಡು ಸೈಡು. ಮತ್ತು ನೀವು ಇನ್ನೊಂದು ಏನು ಇಲ್ಲಿ ನೋಡಿ, ನಾನು ನಿಮಗೆ ಸ್ಲೀವ್ಸಲ್ಲಿ ಒಳಗಡೆ ಅಟ್ಯಾಚ್ ಮಾಡಿರೋ ಬಟ್ಟೆ ಕಾಣಿಸ್ತಾ ಇಲ್ಲ. ಆವಾಗ ನೀವು ಒಳಗಡೆ ಅಂದರೆ ಬಾಡಿ ಒಳಗಡೆ ಒಂದು ಈ ಥರ ಕಿನಾರಿ ಸ್ಟಿಚ್ನ ಹಾಕಬೇಕಾಗುತ್ತೆ. ಇದನ್ನು ಫಾಲೋ ಮಾಡಿ ನೀವು ನೆಟ್ ಕ್ಲಾತ್ನ ಇದು ಮಾಡ್ತಿದ್ರಿ. ಇಲ್ಲಾಂದರೆ ನಾವು ಓವರ್ಲಾಕ್ ಮಾಡಿರ್ತೀವಲ್ಲ, ಅದೆಲ್ಲ ಈ ಸೈಡು ಕಾಣಿಸ್ತಾ ಇರುತ್ತೆ, ಅಷ್ಟು ಫಿನಿಶಿಂಗು ಚೆನ್ನಾಗಿ ಬರಲ್ಲ. ಹಾಗಾಗಿ ಫ್ರಂಟು ಕೂಡ ನಾನು ಫ್ರಂಟ್ ಫುಲ್ ಪ್ಲೈನ್ ಬಂದಿದೆ. ಫ್ರಂಟಿಗೆ ನಾನು ಯಾವ ಥರ ಪರ್ಲ್ ಬೀಟಿ ಏನೂ ಹಾಕಿಲ್ಲ. ಒಂದು ಸೈಡ್ ಮಾತ್ರ ನಾವು ಎಂಬ್ರಾಯ್ಡ್ರಿ ಮಾಡಿದಾಗ ಕೊಡ್ತೀವಲ್ವ, ಆ ಥರ ಅದೇ ಥರದ್ದು ಲೇಸ್ನ ಕೊಟ್ಟಿದ್ದೀನಿ. ಈ ಲೇಸ್ ಮಾತ್ರ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಿಮಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಿಮಗೆ ಗೋಲ್ಡ್ ಕಲರ್ ಅಂತ ಕಾಣಿಸ್ತಾ ಇದೆ. ಬಟ್ ಇದು ಗೋಲ್ಡ್ ಅಲ್ಲ, ಕ್ರೀಮ್ ಕಲರ್. ಇದು ಸ್ವಲ್ಪ ಡಾರ್ಕ್ ಕ್ರೀಮು, ಇದು ಫುಲ್ಲು ಇದು ಲೈಟ್ ಕ್ರೀಮು. ಇದಕ್ಕೆ ಯಾವ ಥರ ನೋಡಿ, ಇದಕ್ಕೆ ಯಾವ ಥರ ಫ್ಲವರ್ನ ಅವ್ರು ಕೊಟ್ಟಿದ್ದಾರೆ ಅದೇ ಥರ ಕ್ರೀಮು ನೋಡಿ, ತೋರಿಸ್ತೀನಿ ನಾನು. ನೋಡಿ, ಇದ್ರೊಳಗೆ ಈ ಫ್ಲವರ್ ಇದೆಯಲ್ವ, ಈ ಫ್ಲವರ್ ಒಳಗಡೆ ಚಮಕಿ ಥರ ಕ್ರೀಮು. ಇದು ಡಾರ್ಕ್ ಅಂದರೆ ತುಂಬ ಗೋಲ್ಡಿಶ್ ಕಲರ್ ಬರಲ್ಲ, ಇದು ಲೈಟ್ ಕ್ರೀಮ್ ಕಲರು. ನಾನು ಆದರೆ ನಿಮಗೆ ಸ್ವಲ್ಪ ಗೋಲ್ಡ್ ಅಂತ ಕಾಣಿಸ್ತಾ ಇರ್ಬೋದು. ಬ್ಲೌಸ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಅವ್ರು ನೋಡ್ತೀನಿ, ಅವರು ವೇರ್ ಮಾಡಿಸಿ ನೋಡಿಸ್ತೀನಿ. ಏನಾದರೂ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಖಂಡಿತ ಒಂದು ಶಾರ್ಟ್ ಆದರೂ ಹಾಕ್ತೀನಿ ನಾನು ನಿಮಗೆ. ಕೇಳ್ತೀನಿ, ಅವ್ರ ಪರ್ಮಿಷನ್ ಕೊಡಬೇಕಲ್ವ ಫ್ರೆಂಡ್ಸ್. ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ. ಸುಮ್ಮನೆ ಅವ್ರ ಹತ್ರ ಅವರು ಪರ್ಮಿಷನ್ ಇಲ್ದೇ ಅವ್ರದ್ದು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ನಾನು ಮುಂಚೆನೇ ಹೇಳಿರೋ ಪ್ರಕಾರ ಈ ಥರ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ನೀವು ಹೊಸದಾಗಿ ಕಲಿತಾ ಇದ್ದರೆ, ಆಮೇಲೆ ಬಿಗಿನರ್ಸ್ಗಳಾಗಿದ್ದರೆ, ಮತ್ತು ಇನ್ನೊಂದು ಏನು ಗೊತ್ತಾ, ಈ ಐಡಿಯಾ ನಂಗೆ ಗೊತ್ತೇ ಇರಲಿಲ್ಲ ಮುಂಚೆ. ನಾನಿದನ್ನು ಹೇಳ್ಕೊಟ್ಟ ಮೇಲೆ ನಾನು ಕಲ್ತಿರೋ ಅಂಥದ್ದು. ಥ್ಯಾಂಕ್ಸನ್ನು ಇದು ಹೇಳ್ಕೊಟ್ಟಿದ್ದಕ್ಕೆ. ನನಗಂತೂ ಯಾರಾದರೂ ಆಗಲಿ ಫ್ರೆಂಡ್ಸ್, ಯಾರಾದರೂ ಆಗಲಿ, ಗೊತ್ತಿಲ್ಲದೇ ವಿದ್ಯೆ ನಾವು ನೋಡಿದಾಗ ಅದನ್ನು ನಾನು ಯಾರಿಗಾದ್ರೂ ಕ್ರೆಡಿಟ್ಸ್ ಕೊಟ್ಟೇ ಕೊಡ್ತೀನಿ, ಓಕೆನಾ. ಹಾಗಾಗಿ ಥ್ಯಾಂಕ್ ಯು ಅನ್ನು ಇನ್ನೊಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು. ನನಗೆ ನಿಜವಾಗಿ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈ ಥರ ಇದು ಮಾಡ್ಕೊಳ್ಳೋದು. ಈ ಥರ ಮಿಷನ್ ಇದೆ, ಈ ಥರ ಅಂದರೆ ಸೂಜಿಯಲ್ಲಿ ಹಾಕೋ ಅಂಥ ಬೀಡ್ಸ್ಗಳು ನಂಗೆ ಗೊತ್ತಿತ್ತು, ಬಟ್ ಈ ಥರ ಮಿಷನಲ್ಲಿ ಹಾಕೋದು ಒಂದು ಬೀಡ್ಸ್ ಗೊತ್ತಿರಲಿಲ್ಲ ನನಗೆ. ತುಂಬಾ ಯೂಸ್ ಆಯಿತು. ಹಂಗಾಗಿ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಬ್ಲೌಸ್ದು ವಿಡಿಯೋ.
ಈಗ ಕೆಲವೊಬ್ಬರು ನನಗೆ ಬ್ಲೌಸ್ಗಳನ್ನ ವಿಡಿಯೋ ಅಂದರೆ ಡಿಸೈನ್ಸ್ ವೀಡಿಯೋಗಳನ್ನ ಚಿಕ್ಕವಾದರೂ ಪರವಾಗಿಲ್ಲ ನಮ್ಗೆ ಯೂಸ್ ಆಗ್ತಾ ಇದೆ ಹಾಕಿ ಅಂತ ನಂಗೆ ಪರ್ಸ್ನಲಾಗಿ ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಪೋಕ್ಲಿ ಬಟನ್ನದ್ದು ವಿಡಿಯೋ ಹಾಕಿ ಅಂತ ನನಗೆ ಇವಾಗ ಜಾಸ್ತಿ ಪರ್ಸ್ನಲಾಗೆ ಕಾಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನನಗೆ ಕಮೆಂಟ್ ಹಾಕೋದಕ್ಕಿಂತ ಅವರು ಪರ್ಸ್ನಲಾಗೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮುಂಚೆನೇ ಹೇಳಿರ್ತಾರೆ ವಿಡಿಯೋ ಮುಖಾಂತರನೇ ಅವ್ರಿಗೆ ನಾನು ರಿಪ್ಲೈನು ಮಾಡ್ತೀನಿ ಅಂತ. ನೋಡೋಣ, ಅದು ಈಗ ಸದ್ಯಕ್ಕೆ ನನಗೆ ವರ್ಕ್ದು ಬ್ಲೌಸ್ ಇದ್ದಾವೆ, ಆ ವರ್ಕ್ ಮಾಡಬೇಕು. ನಾನು ವರ್ಕ್ ಮಾಡಾದ್ಮೇಲೆ ನನ್ನ ಯಾವಾಗ ಪೋಕ್ಲಿ ಬಟನ್ದು ಡಿಸೈನ್ ಮಾಡ್ತಾಯಿರ್ತೀನಿ ಅವಾಗ ಖಂಡಿತ ಮತ್ತೊಮ್ಮೆ ನಾನು ನಿಮಗೋಸ್ಕರ ಶೇರ್ನ ಮಾಡ್ಕೊತೀನಿ. ಓಕೆನಾ? ವೇರ್ ಮಾಡಿದ್ರೆ ಸ್ಯಾರಿ ಬಂದ್ಬಿಟ್ಟು ರನ್ನಿಂಗ್ ಇದೆ, ಪಿಂಕ್, ಬೇಬಿ ಪಿಂಕ್ ಇದೆ, ತುಂಬ ಗ್ರ್ಯಾಂಡ್ ಇದೆ. ತೋರಿಸ್ತೀನಿ ಇಲ್ಲಿ ಸ್ಯಾರಿ ಕೂಡ. ಇಲ್ಲಿ ನೋಡಿ, ಸ್ಯಾರಿ ಈ ಥರ ಇದೆ. ಸ್ಯಾರಿಗೂ ಕೂಡ ಬಾರ್ಡರ್ಗೆ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಇದಾಗಿ ನಾನು ಸ್ಯಾರಿಗೆ ತಕ್ಕನಾಗಿ ನಾನು ಬ್ಲೌಸ್ನ ಸ್ಟಿಚ್ನ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತಾ ಇದೆ ಅಲ್ವಾ? ಅವರು ಸ್ವಲ್ಪ ಹೈಟ್ ಇದ್ದಾರೆ, ಪರ್ಸ್ನಾಲಿಟಿ ಕೂಡ ಇದ್ದಾರೆ, ಹೈಟ್ ಇದ್ದಾರೆ. ಹಂಗಾಗಿ ಸ್ಲೀವ್ಸು ಸ್ವಲ್ಪ ಲೆಂತ್ ಅಂತ ಅನ್ನಿಸ್ತಾ ಇದೆ ಅನ್ಕೊತಾ ಇದ್ದೀನಿ. ಅವ್ರದ್ದು ಲೆಂತ್ ತೊಗೊಂಡಿರೋ ಪ್ರಕಾರ ನಾನು ಮೆಜರ್ಮೆಂಟ್ ತೊಗೊಂಡಿರೋಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು. ಹಂಗಾಗಿ ನೋಡೋಣ, ವೇರ್ ಮಾಡಿಸಿ ನೋಡಿಸ್ತೀನಿ. ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅವರು ಏನೋ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀನಿ. ನಾನು ಹೇಳಿದ್ನೆಲ್ಲ ಮುಂಚೆ ಥರನೇ. ಅವರೇನಾದರೂ ವೇರ್ ಮಾಡಿಸೋಂತೂ ನೋಡಿಸ್ತೀನಿ ಇಲ್ಲೇ ನನ್ನ ಶಾಪ್ನಲ್ಲೇ. ಬಟ್ ಅವ್ರು ಏನಾದ್ರು ಪರ್ಮಿಷನ್ ಕೊಟ್ಟರೆ ಒಂದು ಶಾರ್ಟ್ಸ್ ಆದರೂ ಹಾಕ್ತೀನಿ. ಓಕೆನಾ? ಇದಕ್ಕಿನ್ನೂ ಸ್ಯಾರಿಗೆ ಫಾಲ್ಸ್ ಹಾಕಬೇಕು. ಫಾಲ್ಸ್ ಹಾಕಿ ಇದಕ್ಕೆ ಹುಕ್ಸು, ಎಮ್ಮಿಂಗ್ ಯಾವುದೂ ಇಲ್ಲ, ಎಮ್ಮಿಂಗ್ ಯಾವುದು ನಾನು ಕೊಟ್ಟಿಲ್ಲ. ಇದಕ್ಕೆ ಫಾಲ್ಸ್ ಹಾಕಿ ಇದಕ್ಕೆ ಹುಕ್ಸು ಮತ್ತು ಕಾಜ ಮಾಡಿ ಅವ್ರಿಗೆ ಸೇಫ್ಟಿ ಬಟನ್ ಎಲ್ಲ ಹಾಕಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಕೊಡಬೇಕು. ಅವ್ರಿಗೆ ಅವ್ರದ್ದು ಮ್ಯಾರೇಜ್ ಇದೆ ಅಂತೆ, ಮ್ಯಾರೇಜ್ ಇದೆ. ಹಂಗಾಗಿ ಬೇಕು ಅಂತ ಮೊನ್ನೆನೇ ಕಾಲ್ ಮಾಡಿದರು. ನಾನೇ ಸ್ವಲ್ಪ ಲೇಟ್ ಮಾಡಿದೆ. ನಾನು ಯಾರನ್ನು ಬ್ಲೌಸ್ನ ಥರ ಲೇಟ್ ಮಾಡೋದಿಲ್ಲ ಫ್ರೆಂಡ್ಸ್, ಆದಷ್ಟು ಕೊಡ್ತೀನಿ. ಮತ್ತು ನನಗೆ ಕೆಲವೊಬ್ಬರು ಕೇಳಿದರು, ಮೊನ್ನೆ ಕಮೆಂಟಲ್ಲಿ ಕೇಳಿದರು. ಅದು ನೆಕ್ಸ್ಟ್ ನಾನು ಹೇಳ್ತೀನಿ ಅದು ಏನು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ. ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಅದು ಬರುತ್ತೆ. ಅದು ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಆಯಿತಾ? ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ.